ಪ್ರಮೋದ್ ಮುತಾಲಿಕ್ ವಿವಾದಾತ್ಮಕ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ. ಬಾನು ಮುಷ್ತಾಕ್ ಗೋಮಾಂಸ ಭಕ್ಷಕರು, ಅಲ್ಲಾ ಒಬ್ಬನೇ ದೇವರು ಅಂತ ಹೇಳ್ತಾರೆ, ಮೂರ್ತಿ ಪೂಜೆ ಮಾಡುವೆ ಅಂತ ಹೇಳಿ ಒಂದು ವೇಳೆ ಮುಷ್ತಾಕ್ಗೆ ಹೇಳಿ ನೋಡೋಣ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಹಿಂದೂ ದೇವರನ್ನ ಪೂಜಿಸುವೆ ಅಂತ ಹೇಳಬೇಕು. ಸಾಹಿತ್ಯ ಕ್ಷೇತ್ರಕ್ಕೆ ಬಾನು ಮುಷ್ತಾಕ್ ಕೊಡುಗೆಯನ್ನ ಕೊಟ್ಟಿದ್ದಾರೆ, ಹೌದು. ಆದ್ರೆ ಬಾನು ಮುಷ್ತಾಕ್ ಗೋಮಾಂಸ ಭಕ್ಷಕರು, ಬಾನು ಮುಷ್ತಾಕ್ ಧರ್ಮದವರು ಗೋಭಕ್ಷಣೆಯನ್ನ ಮಾಡ್ತಾ ಇದ್ದಾರೆ, ಮೂರ್ತಿ ಭಂಜನೆ ಮಾಡ್ತಾರೆ. ಅವರು ಮೂರ್ತಿ ಪೂಜೆಯನ್ನ ಮಾಡುವುದಿಲ್ಲ. ಏಕದೇವೋಪಾಸನ ಆರಾಧಕರು ಅವರು, ಅಲ್ಲಾ ಒಬ್ಬನೇ ದೇವರು ಅಂತ ಹೇಳ್ತಾರೆ. ನಾವು ಬಹುದೇವೋಪಾಸಕರು. ಆದ್ರೆ ಬಾನು ಮುಷ್ತಾಕ್ ಸ್ಪಷ್ಟವಾಗಿ ಹೇಳಬೇಕು, ನಾವು ಮೂರ್ತಿ ಪೂಜೆಯನ್ನ ಮಾಡ್ತೇವೆ, ಗೋಮಾಂಸ ತಿನ್ನಲ್ಲ ಅಂತ ಅವರು ಹೇಳಬೇಕು ಅನ್ನೋದಾಗಿ ಇಲ್ಲಿ ಪ್ರಮೋದ್ ಮುತಾಲಿಕ್ ಈ ರೀತಿಯಾದಂತ ಮತ್ತೊಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದು ನಾಡ ಹಬ್ಬ, ಎರಡನೇದು ಚಾಮುಂಡೇಶ್ವರಿ ದೇವಿಗೆ ದೀಪ ಹಚ್ಚಿ ಅರಿಶಿನ ಕುಂಕುಮ ಹಾಕಿ ಹೂ ಹಾಕಿ ಕಾರ್ಯಕ್ರಮ ಮಾಡುವಂಥ, ಶ್ರದ್ಧೆ ಭಕ್ತಿಯಿಂದ ಮಾಡುವಂಥ ಕಾರ್ಯಕ್ರಮ. ಇವತ್ತು ಬಾನು ಮುಷ್ತಾಕ್ ಅವರು ಸಾಹಿತ್ಯದಲ್ಲಿ ಬಹಳ ಶ್ರೇಷ್ಠ ವ್ಯಕ್ತಿ, ಸಾಹಿತ್ಯದಲ್ಲಿ ಕೊಡುಗೆ, ನಾವೆಲ್ಲರೂ ಕೂಡ ಅವರಿಗೆ ಅಭಿನಂದನೆ ಹೇಳಲೇಬೇಕು. ಆದರೆ ಸಾಹಿತ್ಯ ಅಲ್ಲ ಇದು, ಇದು ನಾಡ ಹಬ್ಬ, ಇದು ಚಾಮುಂಡೇಶ್ವರಿ ಹಬ್ಬ, ಇದು ಹಿಂದೂಗಳ ಹಬ್ಬ ರೀ. ಇಲ್ಲಿ ನಿಮ್ಮ ಜಾತ್ಯತೀತ, ಇಲ್ಲಿ ನಿಮ್ಮ ತುಷ್ಟೀಕರಣ ಅನ್ನುವಂಥದ್ದು ಕಾಂಗ್ರೆಸ್ ಮಾಡ್ತಾ ಇರುವಂಥದ್ದು ಮಹಾ ಅಪರಾಧ ಮಾಡ್ತಾ ಇದೆ, ತಪ್ಪು ಮಾಡ್ತಾ ಇದೆ. ಸೊ ನಾನು ಹೇಳೋದು, ಗೋ ಭಕ್ಷಣೆ ಮಾಡ್ತಾರವ್ರು, ಮೂರ್ತಿ ಭಂಜನೆ ಮಾಡ್ತಾರವ್ರು, ಮೂರ್ತಿ ಪೂಜೆ ಮಾಡಲ್ಲ ಅವರು. ಏಕ ದೇವೋಪಾಸನ ಅಂತ ಅನ್ನುವಂಥ ಒಂದೇ ದೇವ, ಅಲ್ಲ ಒಬ್ಬನೇ ದೇವರು ಅಂತ ಹೇಳ್ತಾರವ್ರು. ನಾವು ಬಹುದೇವೋಪಾಸಕರು. ಸೊ ನಾವೆಲ್ಲ ದೇವರನ್ನು ಪೂಜೆ ಮಾಡ್ತೀವಿ, ಎಲ್ಲ ರೂಪದಲ್ಲೂ ಪೂಜೆ ಮಾಡ್ತೀವಿ. ಇದನ್ನು ಹೇಗೆ ಯಾವ ರೀತಿ ಅವರು ಡಿಕ್ಲೇರ್ ಮಾಡಬೇಕು, ನಾನು ಕೂಡ ಮೂರ್ತಿ ಪೂಜೆ ಒಪ್ತೀನಿ, ಗೋಮಾಂಸ ತಿನ್ನುವುದಿಲ್ಲ ಅನ್ನುವಂಥದ್ದು ಹೇಳಬೇಕು. ಅವರು ಡಿಕ್ಲೇರ್ ಮಾಡಬೇಕು, ನಾನು ಹಿಂದೂ ಪದ್ಧತಿಯನ್ನ, ಹಿಂದೂ ದೇವತೆಯನ್ನು ಒಪ್ತೀನಿ ಅನ್ನುವಂಥದ್ದು ಒಪ್ಪಬೇಕು ಅವರು. ಆವಾಗ ಮಾತ್ರ ಈ ಜಾತ್ಯತೀತ ಅಥವಾ ಈ ಹಿನ್ನೆಲೆಯಲ್ಲಿ ಒಂದು ಅರ್ಥ ಬರುತ್ತೆ. ಸುಮ್ಮನೆ ಬೂಟಾಟಿಕೆ ಮಾಡುವಂತ ಸರಿಯಲ್ಲ, ನಾನು ವಿರೋಧ ಮಾಡ್ತಾ ಇದ್ದೀನಿ. ಗೋಭಕ್ಷಕರೇ, ಗೋಹಂತಕರು, ಆ ಸಮಾಜದಿಂದ ಬಂದಂತವ್ರು ಅವರು. ಇವತ್ತಿಗೂ ನಿರಂತರವಾಗಿ ಗೋಹತ್ಯೆ, ಗೋಭಕ್ಷಣೆ, ಗೋಕಳತನ ನಡೀತಾನೆ ಇದೆ. ಅಂತ ಸಮಾಜದಿಂದ ಬಂದಂತವ್ರಿಗೆ ಹೇಗೆ ಅವ್ರಿಗೆ ಅಲೋ ಮಾಡ್ತಾರೆ? ಅವ್ರು ಹೇಳಬೇಕು, ನಾನು ಗೋಭಕ್ಷಣೆ ಮಾಡೋದಿಲ್ಲ ಅಂತ ಅನ್ನುವಂಥದ್ದು ಡಿಕ್ಲೇರ್ ಮಾಡಲಿ, ಮಾಡೇ ಮಾಡ್ತಾರೆ ಅವರು. ನೋಡಿ, ನಾಡ ದೇವತೆ ಒಂದು ನಾಡ ಹಬ್ಬ, ಎರಡನೇದು ಚಾಮುಂಡೇಶ್ವರಿ ದೇವಿಗೆ ದೀಪ ಹಚ್ಚಿ